ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಾಕತ್ತೀರಿ? ಮದುವೆ ಸೀಸನ್ ಸ್ಟಾರ್ಟ್ ಆಗೈತಲ್ರಿ. ಮತ್ತು ಫುಲ್ ಮದುವೆ ಅಟೆಂಡ್ ಆಗೋದು, ರೆಡಿ ಆಗೋದು, ಹೋಗೋದು, ಊಟ ಮಾಡೋದು, ಭರ್ಜರಿ ಊಟ ಮಾಡೋದು, ಹಂಗೆ ಏನು ಊಟ ಮಾಡೋದು ಬರೋದು. ಸೊ ಇವತ್ತು ಒಂದು ಮದುವೆ ಇತ್ತು. ಸೊ ಹಿಂಗೆ ನಾರ್ಮಲ್ ರೂಟೀನ್ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಅಡುಗೆ ಅದು ಇರಲಿಲ್ಲ ಇವತ್ತು. ಸ್ವಲ್ಪ ರಾತ್ರಿ ಏನು ಮಾಡತ್ತೀನಿ ಅಂತಂದ್ರೆ ರೀ, ಮೆಂತ್ಯಕಾಳು ಮತ್ತು ಜೀರಿಗೆ ನೆನೆ ಹಾಕೊಳತ್ತೀನಿ. ನಮ್ಮ ಅಂಟಿ ಹೇಳಿದ್ಲು, ಎರಡು ನೀರು ಹಾಕ್ಕೊಂಡು ಅದ್ರದ್ದು ಇದು ಏನಪ್ಪ ಅಂದ್ರೆ ಅವ್ರು ನೆನೆ ಹಾಕ್ಕೊಂಡು ಅದ್ರ ನೀರು ಕುಡಿಬೇಕಂತೇಳಿ. ನಮ್ಮ ಮನೆಯವ್ರು ಚಿಯಾ ಸೀಡ್ಸ್ ಹಾಕ್ಕೊಂಡಿರ್ತಾರೆ, ನಾನು ಕುಡಿತೇನೆ. ಬಟ್ ಖಾಲಿ ಹೊಟ್ಟೆಲಿ ಮೊದಲು ಇದನ್ನು ನೀರು ಕುಡ್ದಿರ್ತೇನೆ ರೀ. ಮೆಂತ್ಯಕಾಳಿಂದ ಜೀರಿಗೆದ ಚಲೋ ಎಫೆಕ್ಟ್ ಆಗ್ತದಂತ, ಏನಪ್ಪ ಎಲ್ಲ ರೀತಿ ಚಲೋ ಅಂತ, ಡೈಜೆಷನ್ ಚಲೋ ಆಗ್ತದಂತ, ಗ್ಯಾಸ್ ಪ್ರಾಬ್ಲಮ್ ಇರಂಗಿಲ್ಲ ಅಂತ ಹೇಳಿದ್ಲ ನಮ್ಮ ಅಂಟಿ. ಹಿಂಗಾಗಿ ಅದನ್ನು ಮಾಡತ್ತಿದ್ದೆ. ಇನ್ನು ಅಂಗಳಕ್ಕೆ ನೀರು ಬಿಟ್ಟೆ, ಅಂಗಳಕ್ಕೆ ನೀರು ಬಿಟ್ಟು ರಂಗೋಲಿ ಹಾಕ್ಕೊಂಡೆ. ಸೊ ಏನು ರೀ, ಇವತ್ತು ಆರಾಮಿತ್ತು ದಿನ. ಯಾಕಂದರೆ ಅಡಿಗಂತರೂ ಇರಂಗಿಲ್ಲ. ಇನ್ನು ಆಲ್ಮೋಸ್ಟ್ ಮದುವೆ ಫಂಕ್ಷನ್ನ ಆಗ್ಬಿಡ್ತಾವೆ. ರೆಡಿ ಆಗೋದು ಹೋಗೋದು, ರೆಡಿ ಆಗೋದು ಹೋಗೋದು. ಇವತ್ತು ನನ್ನ ಕ್ಲೋಸ್ ಫ್ರೆಂಡ, ನನ್ನ ಕಲೀಗ ಅವ್ರ ಮದುವೆ ಇತ್ತು. ನಾನು ಹೋಗಲೇಬೇಕಿತ್ತು. ಇನ್ನು ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿ ಹೋದ. ಅವನು ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಇದ್ದು ರೀ. ಹಿಂಗಾಗಿ ಹೇಳಿದ್ರು ಮೊದಲು ಸ್ಕೂಲ್ ಬ್ಯಾಗ್ ತೊಗೊಂಡು ಬರೋದೇನಂತಲ್ಲ ಅಂಥೇಳಿ. ಇವು ಎರಡು ಖರ ರೀ, ನಮ್ಮ ಮನೆ ಹತ್ರ ಬೆಳಿಗ್ಗೆ ಬಂದು ನಿಂತು ಬಿಡ್ತಾವೆ. ನನ್ನ ಸಣ್ಣ ಮಗ ಅವಕ್ಕೆ ಬಾಳೆಹಣ್ಣು ಇದನ್ನು ಹಾಕಿ ರೂಢಿ ಮಾಡಿಬಿಟ್ಟಾನ. ಹಿಂಗಾಗಿ ದೊಡ್ಡ ಮಗನ ಇನ್ನೊಂದು ಗೇಟಿಂದ ಕಳಿಸ್ಬೇಕಾತು ನೋಡ್ರಿ ನಾನು. ಅವು ಒಟ್ಟು ಸರಿಯುವುದಿಲ್ಲ ರೀ. ಹೆಂಗೆ ಮಾಡ್ತಾವಂತಂದ್ರೆ ಬಾಗಿಲ್ಗೆ ಗೇಟ್ಗೆ ಬಂದು ನಿಂತಿರ್ತಾವೆ. ನನ್ನ ಮಗ ಆ ಕಡೆ ಹಾದು ಹೋದ. ಸುಮ್ಮನೆ ಇನ್ನು ಸಣ್ಣ ಮಗ ನೋಡ್ರಿ ಎಲ್ಲ ಕಿತ್ತಾಪತ್ತಿ ಮಾಡಿ ಹೆಂಗೆ ತಿನ್ನಕತ್ತಾನ. ಫುಲ್ ಹ್ಯಾಪಿಲಿ ಅವ್ನಿಗೆ ಹಾಡು ಹಚ್ಬೇಕು ರೀ. ಹಾಡು ಹಾಡ್ಕೊಂಡು ಆರಾಮ್ ಡ್ಯಾನ್ಸ್ ಮಾಡ್ಕೊಂತ ನೋಡ್ರಿದ. ಅದ್ರಾಗ ಈ ಮಾಯಾವಿ ಸಾಂಗ್ ಹಾಕ್ಬಿಟ್ನಿ ಅಂತಂದ್ರೆ ಏನೇನೇನೇನೋ ಸ್ಟೆಪ್ಸ್ ಮಾಡ್ತಾನವ. ಸ್ಟೆಪ್ ಮಾಡ್ಕೋತ ಚಾ ಬಿಸ್ಕಿಟ ತಿಂದ. ಆಮೇಲೆ ನಾವು ನಾಷ್ಟ ಮಾಡ್ಕೊಂಡ್ವಿ. ಉಪ್ಪಿಟ್ಟಿತ್ತು, ನಮ್ಮ ಅಜ್ಜಿ ಮಾಡಿದ ಕರ್ಚಿಕಾಯಿ ಅದಾವ. ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಉಪ್ಪಿಟ್ಟು ತಿಂದ. ಸ್ವಲ್ಪ ಕೆಲಸ ಕಡಿಮೆ ಇತ್ತಲ್ಲ ಅಂಥೇಳಿ ಪೂಜಾ ಮುಗಿಸ್ಕೊಂಡೆ. ಪೂಜಾ ಮುಗಿಸ್ಕೊಂಡು ಬೆಣ್ಣೆ ಕಾಸ್ಕೊಂಡಿರಿ. ತುಪ್ಪ ಖಾಲಿ ಆಗಕ್ಕೆ ಬಂದಿತ್ತು. ಬೆಣ್ಣೆ ತೆಗ್ದಿದ್ನಲ್ರಿ ಅವತ್ತು, ಆ ಬೆಣ್ಣೆ ಕಾಸ್ಕೊಂಡೆ. ನೀರೊಳಗೆ ಇಟ್ಟರೆ ನೋಡ್ರಿ ಹಿಂಗೆ ಫ್ರೆಶ್ ಇರ್ತೈತಿ. ಅದಕ್ಕೆ ಯಾವಾಗಲೂ ನೀರೊಳಗೆ ಹಾಕಿಡಬೇಕು ಬೆಣ್ಣೆನ. ಇನ್ನು ರೆಡಿ ಆಗಬೇಕಿದ್ರೆ ನನ್ನ ಕಲೀಗದ ಕಾಲ್ ಬಂದಿತ್ತು, ರೆಡಿ ಆಗೋಣ್ರಿ ಹೋಗೋಣ್ರಿ ಅಂಥೇಳಿ. ಸೊ ಹೀಗಾಗಿ ರೆಡಿ ಆಗಕತ್ತೆ. ನನ್ಗೆ ಎಲ್ಲ ರೆಡಿ ಆದ. ಬಟ್ ಬ್ಯಾಂಗಲ್ಸ್ ಯಾಕೋ ಮ್ಯಾಚ್ ಅನ್ನಿಸ್ವಲ್ಲ ಆಗಿದ್ದು. ಮೊನ್ನೆ ಮೀಶೋದಾಗ ಇನ್ನೂ ಬ್ಯಾಂಗಲ್ಸ್ ತರಿಸಿದ್ನಲ್ಲ, ಸೊ ಅವು ಪರ್ಫೆಕ್ಟ್ ಮ್ಯಾಚ್ ಅನ್ನಿಸ್ತು ನನಗೆ. ಸೊ ಹೀಗಾಗಿ ಅವನ್ನ ಹಾಕ್ಕೊಂಡೆ ನಾನು. ಮಸ್ತ್ ಅನ್ಸಿದ್ದು. ಎಲ್ಲರೂ ಕೇಳಾಕತ್ತಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಬ್ಯಾಂಗಲ್ಸ್ ನಾನು ಯಾವಾಗ ಅಪ್ಲೋಡ್ ಮಾಡಿದನಲ್ಲ ಅವಾಗಿಂದ ಎಲ್ಲರೂ ಬ್ಯಾಂಗಲ್ಸ್ ತೊಗೊಳಕತ್ತಾರ ಅವನ್ನ. ಜಾತ್ರೆ ಬೇರೆ ಬಂದೈತಿ. ಜಾತ್ರೆದು ಇತ್ತಿನ ವ್ಲಾಗ್ ಹಾಕ್ತೇನಂತ. 2 ದಿನದಾಗ ರೆಡಿ ಆದ್ವಿ, ಹೋದ್ವಿ. ನನ್ನ ಸಣ್ಣ ಮಗ ನೋಡ್ರಿ ಹಾಯ್ ಮಾಡಿಬಿಡ್ತಾನೆ. ಅವ್ನಿಗೆ ಗೊತ್ತಾಗ್ಬಿಟ್ಟೈತಿ ನಾ ಫೋನ್ ಹಿಡಿದ ತಕ್ಷಣ ಹಾಯ್ ಮಾಡ್ಬೇಕಂತೇಳಿ. ಇವರು ನಮ್ಮ ಕ್ಲೋಸ್ ಫ್ರೆಂಡ. ನಾವೊಂದು ಎಷ್ಟು ವರ್ಷ, ಒಂದು 10 ವರ್ಷ ಆದ್ರೆ ಹೆಚ್ಚು ಕಡಿಮೆ ಫ್ರೆಂಡ್ಸ್ ಆಗಿ. 10 ವರ್ಷದಿಂದನೂ ಕ್ಲೋಸ್ ಭಾಳ ಅದೇವಿ. ಎಲ್ಲನೂ ಶೇರ್ ಮಾಡ್ಕೊತೀವಿ. ಸ್ಪೆಷಲಿ ನಾವು ಶೇರ್ ಮಾಡ್ಕೊಳ್ಳೋದಂದ್ರೆ ಜಾಬ್ ಆಗಿರ್ಬೋದು, ಮತ್ತು ಎಕ್ಸಾಮ್ಸ್ ಬಗ್ಗೆ ಆಗಿರ್ಬೋದು, ಇದನ್ನು ಜಾಸ್ತಿ. ಮತ್ತು ನಮ್ಮದು ನಾಲೆಜನ್ನು ಕೂಡ ನಾವು ಶೇರ್ ಮಾಡ್ಕೋತೇವೆ. ಸ್ಪೆಷಲಿ ಅವ್ರಿಗೇನ್ರ ಹೊಸದು ಗೊತ್ತಿದ್ರೆ ನನಗೆ ಹೇಳ್ತಾರೆ, ನನಗೇನು ಹೊಸದು ಗೊತ್ತಿದ್ರೆ ಅವ್ರಿಗೆ ಹೇಳ್ತೀನಿ. ಸ್ವಲ್ಪ ಈಗ ನಾನು ಮನ್ಯಾಗ ಇರೋದಕ್ಕೆ ನಮ್ಮದು ಕನೆಕ್ಷನ್ ಕಡಿಮೆ ಆಗೈತಿ ಅಷ್ಟೇ. ಬಟ್ ಕಾಲ್ ಮಾಡಿರ್ತೀವಿ ಅವಾಗ ಅವಾಗ. ಅವ್ರು ಫುಲ್ ಬ್ಯುಸಿ ಪರ್ಸನ್. ಇನ್ನು ಗ್ರೂಮ್ ಆ್ಯಂಡ್ ಬ್ರೈಡ್ ಲುಕಿಂಗ್ ವೆರಿ ಪ್ರಿಟಿ. ಭಾಳ ಖುಷಿ ಆಯ್ತು. ಮೋಸ್ಟ್ ಅವೇಟೆಡ್ ಮ್ಯಾರೇಜ್ ಅಂತ ಹೇಳ್ತೀನಿ. ಯಾಕಂದರೆ ಇದ್ರೊಳಗೆ ಎಲ್ಲರೂ ನನ್ನ ಕಲೀಗ್ಸ್ ಭೇಟಿ ಆಗ್ತಾರೆ ಅಂತ ಗೊತ್ತಿತ್ತು. ಮಸ್ತ್ ಮಾತಾಡಿದ್ವಿ. ಅಡ್ಗೆನೂ ಮಸ್ತ್ ಆಗಿತ್ತು ರೀ. ಶೇಂಗಾ ಚಟ್ನಿ ಆಯ್ತು, ಮೊಸರು ಆಯ್ತು, ಪಲ್ಯ ಆಯ್ತು, ಬದ್ನಿಕಾಯಿ ಪಲ್ಯ ಆಯ್ತು, ಸ್ಪೆಷಲಿ ರೊಟ್ಟಿ, ಸ್ವೀಟ್ ಚಲೋ ಆಗಿತ್ತು. ನನ್ನ ಮಗ ಫಸ್ಟ್ ಕ್ಲಾಸ್ ಸ್ವೀಟ್ ತಿಂದ. ಎಲ್ಲರನ್ನೂ ಭೇಟಿ ಆದ್ವಿ. ಒಂದಿಷ್ಟು ಜನ ಬಂದಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಮನೆಯವರು ಬಂದಿದ್ದಾರೆ ರೀ. ಬಟ್ ಸ್ವಲ್ಪ ಭಾಳ ರಶ್ ಇತ್ತು. ಪ್ಲಸ್ ಅವ್ರ ಮನೆಯಿಂದ ಒಂದು ಕಾಲ್ ಬಂದಿತ್ತು. ಹೀಗಾಗಿ ಅವರು ಇಮಿಡಿಯೇಟ್ ಮಿಡಲ್ ಒಳಗೆ ಹೋದರು. ನಾನು ನಮ್ಮ ಫ್ರೆಂಡ್ ಆರಾಮಾಗಿ ಮಸ್ತ್ ಮಾತಾಡ್ಕೊತ ತಿಂದ್ವಿ. ಎಲ್ಲನೂ ಡಿಸ್ಕಷನ್ ಮಾಡಿದ್ವಿ. ಎಷ್ಟು ಒಂದು ಹೆಚ್ಚು ಕಡಿಮೆ 1 ವರ್ಷ ಆಗೈತೆ ರೀ ನಾವು ಭೇಟಿಯಾಗಿ. 1 ವರ್ಷದಾಗ ಏನೇನಾಯ್ತು, ಏನೇನು ಯಾವ ಎಕ್ಸಾಮ್ ಬರೆದ್ರು, ನಾ ಯಾವ ಎಕ್ಸಾಮ್ ಬರಿಬೇಕಂತ ಮಾಡಿದ್ದೆ, ಯಾವ್ದು ಬರೀಲಿಲ್ಲ, ಮನ್ಯಾಗಿದ್ದು ಏನು ಮಾಡ್ತೀನಿ ಅಂಥೇಳಿ ನನ್ನ ಬ್ಲಾಗ್ ಬಗ್ಗೆ ಆಯ್ತು ಡಿಸ್ಕಷನ್ ಮಾಡಿದ್ವಿ. ಡಿಸ್ಕಷನ್ ಮಾಡ್ಕೊಂಡು ಆಮೇಲೆ ಅವ್ರ ಬೈಕ್ ಒಳಗನೆ ನಾನು ಶೋರೂಮ್ಗೆ ಬಂದೆ. ಅಂದ್ರೆ ನಾನೇ ತೊಗೊಂಡು ಬಂದೆ ರೀ. ಆಮೇಲೆ ಅಲ್ಲಿಂದ ಅವ್ರು ಡಬಲ್ ರೈಡ್ ಬರೋಂಗಿಲ್ಲ. ಆದರೆ ಫುಲ್ ಬ್ಯುಸಿ ಪರ್ಸನ್ ರೀ ಅವರು. ಮತ್ತು ಅವ್ರ ಮೀಟಿಂಗ್ ಇತ್ತು ಕಾಲೇಜ್ ಒಳಗೆ. ಇರ್ಲಿಕ್ಕಂದ್ರೆ ಮನೆ ಕರ್ಕೊಂಡು ಬರ್ಬೇಕಂತ ಮಾಡಿದ್ದೆ. ಶೋರೂಮಿಗೆ ಹೋಗೋದೆ ವೇಟ್ ಮಾಡಿದೆ. ಬಟ್ ಇವ್ರು ನಮ್ಮ ಮನೆಯವರು ಮನ್ಯಾಗ ಅದೀನಿ ನಾನು, ನೀ ಮನೆಗೆ ಬಂದುಬಿಡ ಅಂದ್ರೆ ಮತ್ತೊಬ್ಬರು ಗಾಡಿ ಅಡ್ಜಸ್ಟ್ ಮಾಡಿ ಕೊಟ್ರೆ ಗಾಡಿ ತೊಗೊಂಡು ಮನೆಗೆ ಬರ್ಗೊಳ್ಳೋದು ಶಾಕ್ ಆಗಿತ್ತು ನನಗೆ. ಯಾಕಂದ್ರೆ ಆಲ್ರೆಡಿ ಫಿಲ್ಟರ್ ಫಿಕ್ಸ್ ಮಾಡಿದ್ರು. ಅದು ಫಿಲ್ಟರ್ ಫಿಕ್ಸ್ ಮಾಡೋರು ಬರತ್ತಿದ್ದೆ ರೀ. ನಾವು ಅಕ್ವಾಗಾರ್ಡಿಂದ RO+ ಇವಿ ಫಿಲ್ಟರ್ ತೊಗೊಂಡ್ವಿ, ಕಾಪರ್ ಇದ್ರದ್ದು. ಬಟ್ ನನಗೆ ಅಪ್ಸೆಟ್ ಆಗಿದ್ದೆ ಅಲ್ಲ, ನನಗೆ ಈ ಜಾಗದಾಗ ಹಾಕೋದಿತ್ತು.
ಇನ್ನೇನು ಮಾಡ್ಬೇಕ್ರಿ ಫಿಕ್ಸ ಮಾಡಿದ್ರೆ ಇನ್ನು ಇದ್ರ ಪೈಪ್ ಸಿಂಕ್ನಾಗ ಬಿಡಂದಿದ್ರು ಅವ್ರು. ನಾನು ಅದನ್ನು ಹೊರಗೆ ಬಿಟ್ಟೆ ರೀ. ಆಚೆ ಕಡೆ ಒಂದು ಬಕೆಟ್ ಇಟ್ರ ಆತಂತೇಳಿ ನೀರು ಯೂಸ್ ಮಾಡ್ಕೋಬೋದಲ್ರಿ, ಭಾಳ ನೀರು ಹೋಗ್ತಾವೆ. ನಮ್ಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಭಾಳ ಆಗೈತೆ ಅಂದ್ರೆ ಹೊಳ್ಳ ಮಳ್ಳ ಇವ್ರಿಗೆ ಹೇಳ್ಬೇಕು ರೀ, ಇವ್ರು ಹುಡುಗರು ಹೇಳಿ ಕಳಿಸ್ಬೇಕಾ. ದಿನಕ್ಕೆ ಒಂದು ಸರಿನಾರು ಅಥವಾ 2 ದಿನಕ್ಕೊಮ್ಮೆ ಅವ್ರು ತರಬೇಕಾಕಿತ್ತು. ಒಲ್ಲೆ ಅನ್ನತ್ತಿದ್ರಿ ಅವ್ರು, ಹಿಂಗಾಗಿ ಫಿಲ್ಟ್ರ್ ಹಾಕಿಸ್ಬಿಡು ಅಂದ್ರೆ ಅವ್ರು ನಮ್ಮ ಸಿಂಚು ಅವರು ಹಾಕ್ಸಿದ್ರೆ ಅದಕ್ಕೆ ಅವ್ರ ಜೊತೆ ಹಾಕಿಸ್ಬಿಟ್ವಿ ನಾವು. ಸೊ ಇನ್ನು ಫುಲ್ ರೆಸ್ಟ್ ತೊಗೊಂಡು ಅದು ಕುಡ್ದು ಅಡುಗೆ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ನನಗೆ ಹೆವಿ ಊಟ ಆಗಿತ್ತು ರೀ, ಬಟ್ ನಮ್ಮ ಮನೆಯವ್ರಿಗೆ ಆಗಲಿಲ್ಲ ಊಟ. ಯಾಕಂದ್ರೆ ಇವರು ಫಿಲ್ಟ್ರ್ ಹಾಕ್ಸೋರು ಬಂದಿದ್ರು ಅವ್ರು ಮಿಡಲ್ ಒಳಗೆ. ಮದುವೆ ಊಟನೂ ತಪ್ಪಿತ್ತು ಅವ್ರಿಗೆ. ಬಂದು ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದಿದ್ರು. ಇನ್ನೇನು ಚಪಾತಿ ಮಾಡ್ಬೇಕಂದೆ, ಬೇಡ ಅಂದ್ರೆ ಅವ್ರು, ಯಾಕಂದ್ರೆ ಹೆವಿ ಆಗ್ತೈತೆ ಬಿಡು, ನಾನು ಮತ್ತು ಉಪ್ಪಿಟ್ಟು ತಿಂದೇನು, ಸಂಜಿಕೆ ರೈಸ್ ಮಾಡಿಬಿಡ ಅಂತ ಹೇಳಿದ್ರು. ಹೀಗಾಗಿ ರೈಸ್ ಮಾಡಿಕೊಂಡೆ. ಬಟ್ ಏನಾರ ಒಗ್ಗರ್ಣೆ ಸ್ಪೆಷಲ್ ಮಾಡ್ಬೇಕಲ್ರಿ. ನಾರ್ಮಲ್ ಒಗ್ಗರ್ಣೆ ಆದ್ರೆ ಮಾರ್ನಿಂಗ್ ನಾಷ್ಟ ಆದಂಗೆ ಆಗ್ತೈತಿ. ಅದಕ್ಕೆ ವಿಚಾರ ಮಾಡಿದೆ, ಒಂದಿಷ್ಟು ಕಾಳು ಬೆಳಿಗ್ಗೆ ನೆನೆ ಹಾಕ್ಕೊಂಡಿರ್ತೇನೆ ರೀ ಮಕ್ಳಿಗೆ ತಿನ್ನಕ್ಕಂಥೇಳಿ. ಬಟ್ ತಪ್ಪಿಸಿದ್ರಿ ಇವತ್ತು ನನ್ನ ಮಕ್ಕಳಿಬ್ರು ತಿನ್ನಂಗಿಲ್ಲ. ಹೆಲ್ದಿ ಫುಡ್ ಇಷ್ಟ ಆಗಂಗಿಲ್ಲ ನೋಡಿರಿ ಮಕ್ಕಳಿಗೆ. ಹೀಗಾಗಿ ಅದನ್ನು ತೊಗೊಂಡು ಏನು ಮಾಡ್ಕೊಂಡೆ ಅಂದ್ರೆ ರುಬ್ಕೊಂಡೆ. ಅವಕ್ಕನ ಒಂದು 2 ಮೆಣಸಿನ್ಕಾಯಿ, ಒಂದಿಷ್ಟು ಕರಿಬೇವು, ಕೊತ್ತಂಬರಿ, ಪುದೀನ, ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಂಡು ರುಬ್ಕೊಂಡೆ ರೀ ಫಸ್ಟ್ ಕ್ಲಾಸ್. ಇನ್ನು ನಾರ್ಮಲ್ ಒಗ್ಗರ್ಣೆ ಕೊಟ್ಟೆ. ಹೆಂಗಂದ್ರೆ ಸಾಸಿವೆ, ಜೀರಿಗೆ, ಶೇಂಗಾ, ಹಿಂಗೆ ಮತ್ತು ಉಳ್ಳಾಗಡ್ಡಿ, ಕರಿಬೇವು ಹಾಕ್ಕೊಂಡು ನಾರ್ಮಲ್ ಒಗ್ಗರ್ಣೆ ಕೊಟ್ಟೆ. ಆ ಮಸಾಲಿನ ಅದಕ್ಕೆ ಹಾಕ್ಕೊಂಡೆ ರೀ. ಸೊ ಭಾಳ ಚಲೋ ಟೇಸ್ಟ್ ಕೊಡ್ತೈತೆ ರೀ. ಆ್ಯಕ್ಚುಲಿ ಇದನ್ನು ಒರಳು ಚಿತ್ರಾನ್ನ ಅಂತ ಮಾಡ್ತಾರೆ ರೀ, ಬಟ್ ಹಿಂಗೆ ಒಗ್ಗರ್ಣೆ ಕೊಡಲ್ಲ ಅವ್ರು. ಏನು ಮಾಡ್ತಾರಂದ್ರೆ ಅದನ್ನ ಒರಳೊಳಗೆ ರುಬ್ಕೊತಾರೆ. ಅಂದ್ರೆ ಹಸಿ ನೆನೆಸಿದ ಕಾಳು ಇರ್ತಾವಲ್ಲ, ಕಾಳು, ಕೊತ್ತಂಬರಿ, ಕರಿಬೇವು, ಜೀರಿಗೆ ಇವನ್ನೆಲ್ಲ ಏನು ಮಾಡ್ತಾರಂತಂದ್ರೆ ರುಬ್ಕೊತಾರೆ. ಒಳ್ಳಾಗ ರುಬ್ಕೋಬೇಕು ರೀ ಅದನ್ನು. ಒರಳಂತಂದ್ರೆ ಏನಂತೀರಿ ನೀವು, ಕುಟ್ಟುಕಲ್ಲು ಇರ್ತೈತಲ್ಲ ರೀ, ಆ ಕುಟ್ಟುಕಲ್ಲೊಳಗೆ ರುಬ್ಕೊಂಡು ಜಜ್ಕೊಂಡು ಅದನ್ನು ಹಸಿ ಅನ್ನಕ್ಕೆ ಹಂಗೆ ಕಲಿಸ್ಕೊಳ್ಳೋದು ರೀ, ಒರಳು ಚಿತ್ರಾನ್ನ ಅಂತಾರೆ. ಅದನ್ನು ನಾನು ಹಿಂಗೆ ಮಾಡ್ಕೊಂಡಿದ್ದೆ. ಭಾಳ ಅಂದ್ರೆ ಟೇಸ್ಟ್ ಭಾಳ ಆತು ರೀ, ಮಸ್ತಾಗಿತ್ತು. ಗರಮ್ ಇತ್ತಲ್ಲ, ಮಸ್ತ್ ತಿಂದರು ನೋಡಿರಿ ಎಲ್ಲರೂ. ಸೊ ನಿಮಗೆ ಎಷ್ಟು ಉಪ್ಪು ಬೇಕು ಉಪ್ಪು ರೀ. ಖಾರ ಅಂತಂದ್ರು ನೀವು ಮೆಣಸಿನ್ಕಾಯಿ ರುಬ್ಕೊಂಡ್ಬಿಟ್ಟಿರ್ತೀರಲ್ಲ, ಅವಶ್ಯಕತೆ ಬೀಳಂಗಿಲ್ಲ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕೋರಿ, ಮಸ್ತ್ ಅನಿಸ್ತೈತಿ. ಬಿಸಿ ಅನ್ನ ಹಾಕಿ ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿರಿ. ಸೊ ಹಿಂಗೆ ಕಲಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊರಿ. ಇದನ್ನು ಬಿಸಿ ಮಾಡ್ಕೊಂಡ್ರಿ ಅಂತಂದ್ರೆ ಏನಾಗ್ತದಂದ್ರೆ ಚಲೋ ಅನಿಸ್ತೈತಿ, ಅಂದ್ರೆ ಕೂಡ್ಕೊಂತದ ಎಲ್ಲದ್ರ ಜೋಡಿನೂ. ಎಷ್ಟು ರುಚಿ ಇತ್ತಂತಂದ್ರೆ ಮಸ್ತ್ ತಿಂದ್ರೆ ನನ್ನ ಮಕ್ಳು. ಅಂದ್ರೆ ಅದ್ರಾಗ ಬಿಸಿ ಇತ್ತು. ನಮ್ಮ ಮನೆಯವ್ರಿಗಂತೂ ಹೊಟ್ಟೆ ಹಸ್ತಿತ್ತು, ಅವರಂತರೂ ಏನೂ ಉಣ್ಲಿಲ್ಲ. ಇದು ನೀವು ಬೇಕಂದ್ರೆ ಕಾಳು ಸ್ಕಿಪ್ ಮಾಡಿ ಇವನು ಉಳಿದಿದ್ದು ಮಸಾಲೆ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊಂಡ್ರು ಚಲೋ ಅನಿಸ್ತೈತೆ ರೀ ಅದು. ಅದು ಸ್ವಲ್ಪ ಜಾಸ್ತಿ ಕರಿಬೇವು, ಕೊತ್ತಂಬರಿ ಹಾಕ್ಕೋಬೇಕು ಅವಾಗ. ಇದನ್ನು ನಾನು ಕಾಳು ಹಿಂಗೆ ರೀ. ಸ್ವಲ್ಪ ಏನಾರ ಉಳಿದಿತ್ತು ಅಂತಂದ್ರೆ ಹೊಸದೇನಾರ ಹಿಂಗೆ ಮಾಡ್ಕೊಳ್ಳೋದು. ನಿನ್ನೆ ಮಾಡಿದ್ನಲ್ಲ ಅನ್ನದ್ದು ಬಜ್ಜಿ, ಆ್ಯಕ್ಚುಲಿ ಎಲ್ಲರೂ ಭಾಳ ಲೈಕ್ ಮಾಡಿದ್ರು. ಟೇಸ್ಟ್ ನಿಜವಾಗ್ಲೂ ಚಲೋ ಆಗೈತೆ, ಟ್ರೈ ಮಾಡಿರಿ ಒಂದು ಸಾರಿ. ಇದು ಕೂಡ ರೈಸ್ ಮಸ್ತಾಗೈತೆ ಟೇಸ್ಟ್, ಟ್ರೈ ಮಾಡಿರಿ ಒಂದು ಸಾರಿ. ಫುಲ್ ಎಲ್ಲರೂ ಊಟ ಮಾಡಿದ್ವಿ, ಜಲ್ದಿನ ಊಟ ಆಗಿತ್ತು ಇವತ್ತು. ಹೀಗಾಗಿ ಸಿಂಚು ಕೂಡ ಆಟ ಆಡಕ್ಕಂಥೇಳಿ ಬಂದಿದ್ಲು. ಅವ್ರಂದ್ರು 10 ಗಂಟೆಗಂದ್ರೆ ಊಟ ಮಾಡಿರ್ತಾರೆ. ನಮ್ಮ ಕಾಲ್ನಿ ಒಳಗೆ ನಾವು ಅಷ್ಟೇ ಲೇಟ. ಗಜನಿಂಬೆ ಉಪ್ಪಿನಕಾಯಿ ಸ್ಪೆಷಲಿ ಮಸ್ತ್ ಅನ್ಸಕತ್ತವ. ಸೊ ಆಟ ಆಡಿದ್ರೆ ಇವತ್ತಿನ ಲಾಗ ಫಂಕ್ಷನ್ ಒಳಗೆ ಮುಗಿದೋಗಿತ್ತು ರೀ. ಖುಷಿ ಭಾಳ ಆತು, ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಕಾಲು ಮಾಡಿದ್ರೆ, ಒಂದಿಷ್ಟು ಜನ ಭೇಟಿ ಆಗ್ಲಾರ್ದವರು ಕಾಲ್ ಮಾಡಿದ್ರೆ ಮತ್ತು ಮಾತಾಡಿದ್ವಿ. ಸೊ ಇದು ಕಂಪ್ಲೀಟ್ ಲಾಗ್ ಐತ್ರಿ ಇವತ್ತಿಂದ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿರಿ ತಪ್ಪದೆ. ಥ್ಯಾಂಕ್ ಯು.